ಏನೋ ತಂದೆ ನಿಮಗೊಂದು ಮಾತು ಹೇಳ್ತಾನೆ, ಉಪದೇಶ ಮಾಡ್ತಾನೆ, ಅದೆಲ್ಲ ಆಗೋದಿಲ್ಲಪ್ಪ ನನ್ನ ಕಡೆಯಿಂದ, ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾ ಇರ್ತೀರಿ. ಹೇಳುವಾಗ ಕಣ್ಣೆದುರಿನಲ್ಲಿ ಶ್ರೀರಾಮಚಂದ್ರನ ಚಿತ್ರಪಟ ಕಾಣಿಸ್ತದೆ. ಅಯ್ಯೋ, ಶ್ರೀರಾಮಚಂದ್ರನ ಭಕ್ತರಾಗಿ ಶ್ರೀರಾಮಚಂದ್ರ ಯಾವ ಭಾರತ ದೇಶದಲ್ಲಿ ಅವತಾರ ಮಾಡಿದ ಅಂತಹ ಭಾರತದ ಮಣ್ಣಿನಲ್ಲಿ ಹುಟ್ಟಿ ಶ್ರೀರಾಮಚಂದ್ರನನ್ನು ನಂಬುವ ಸನಾತನ ಧರ್ಮದ ಒಬ್ಬ ಶ್ರದ್ಧಾಳುವಾಗಿ ತಂದೆಯ ಮಾತನ್ನು ನಾನು ಉಲ್ಲಂಘನೆ ಮಾಡುವುದು ಸರಿಯೇ? ತಂದೆಯ ಮನಸ್ಸನ್ನು ನೋಯಿಸೋದು ಸರಿಯೇ? ತಾಯಿಯ ಮನಸ್ಸಿಗೆ ನೋಯಿಸೋದು ಸರಿಯೇ? ಪ್ರಭು ಶ್ರೀರಾಮಚಂದ್ರ ಅವನ ಆದರ್ಶವನ್ನು ನಾನು ಪರಿಪಾಲನೆ ಮಾಡಬೇಕು. ನಾನು ಏನೋ ತಂದೆ ತಾಯಿಗಳನ್ನು ತಿರಸ್ಕಾರ ಮಾಡಿ ಸ್ವಾರ್ಥಕ್ಕಾಗಿ ಮನಬಂದಂತೆ ನಡೆದುಕೊಳ್ಳುವುದು ಸರಿಯಲ್ಲ ಅನ್ನುವ ಪ್ರಜ್ಞೆ ಜಾಗೃತವಾಗತ್ತೆ ನಮಗೆ. ನಿತ್ಯದಲ್ಲಿಯೂ ಭಕ್ತಿಯಿಂದ ಗೋಪೀಚಂದನವನ್ನು ಧಾರಣೆ ಮಾಡಿ ಶಂಖ ಚಕ್ರ ಗದಾ ಪದ್ಮ ಮುದ್ರೆಗಳನ್ನು ಧಾರಣೆ ಮಾಡ್ತೀರಲ್ಲ, ನಾರಾಯಣ ಮುದ್ರೆಯನ್ನು ಧಾರಣೆ ಮಾಡ್ತೀರಲ್ಲ, ಮಾಡಬೇಕು. ಮಾಡದಿದ್ದರೆ ಮಾಡಿ. ಆ ಮುದ್ರಾಧಾರಣೆ ಮಾಡಿಕೊಳ್ಳುವಾಗ ಈ ಅನುಸಂಧಾನ ಇರಲಿ. ಆ ಪರಮಾತ್ಮನ ದಾಸರು ನಾವು, ಪರಮಾತ್ಮನ ಭಕ್ತರು ನಾವು, ಆ ಪರಮಾತ್ಮನ ಆಯುಧಗಳ ಚಿಹ್ನವನ್ನು ಧಾರಣೆ ಮಾಡಿದ್ದೇವೆ. ನಿತ್ಯದಲ್ಲಿ ಮಾಡಿಕೊಳ್ಳುವ ಗೋಪೀಚಂದನದಿಂದ ಮಾಡುವ ಮುದ್ರಾಧಾರಣೆಯಾಗಿರಬಹುದು ಅಥವಾ ತಪ್ತ ಮುದ್ರಾಧಾರಣೆ, ಅದನ್ನು ಮಾಡಿಸಿಕೊಂಡಾಗ ಈ ಚಿಹ್ನದಿಂದ ನಾವೆಲ್ಲ ದೇವರ ದಾಸರು ಅಂತ ದೇವರಿಗೆ ನಮ್ಮ ದೇಹವನ್ನು ಅರ್ಪಿಸಿದಂತೆ. ಆಗ ಪರಮಾತ್ಮ ಯಾವುದೇ ರೀತಿಯ ಬಾಧೆಯಾಗದಂತೆ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಮುಖ ಒಬ್ಬ ಪ್ರಧಾನ ಇಲ್ಲ ಅಂದ್ರೆ ಬೇಡಿ ಪಡೆಯಬೇಕು. ಯಾಕಾದರೂ ಇವರಿರ್ತಾರೆ, ಯಾರ ಮನೆಯಲ್ಲಿ ಅತ್ತೆ ಮಾವ ಇಲ್ಲ, ಅಂತಹ ಹುಡುಗನನ್ನೇ ನಾನು ಮದುವೆ ಮಾಡೋದು ಅನ್ನುವ ಕರಾರು. ಯಾಕದು? ನಿಮ್ಮ ತಂದೆ ತಾಯಿ ಇಲ್ಲೇ ಇದ್ರೂ ಪರವಾಗಿಲ್ಲ, ತೀರ್ಕೊಂಡಿದ್ರು, ಇನ್ನೊಬ್ಬರನ್ನ ಮಕ್ಕಳನ್ನು ದತ್ತಕ್ಕೆ ತಗೋತಾರೆ. ನೀವು ದತ್ತಕ್ಕಾದರೂ ನಿಮ್ಮ ಅವ್ವ ಅಪ್ಪನ್ನ ಯಾರನ್ನಾದ್ರೂ ತಗೊಳ್ರಿ, ಆಮೇಲೆ ನಾನು ಮದುವೆಗೆ ಬರ್ತೇನೆ ಅಂತ ಹೇಳಿ ಯಾರಾದರೂ, ಅದು ನಿಜವಾದ ಆದರ್ಶ. ಬೇಕು ನಮಗೆ ಮಾರ್ಗದರ್ಶಕರು. ಹಣವೇ ಇಲ್ಲ, ಕಲ್ಯಾಣ ಮಂಟಪವೂ ಇಲ್ಲ, ಮನೆಯ ಎದುರಿನಲ್ಲಿ ಒಂದು ಸಣ್ಣ ತೆಂಗಿನ ಗರಿಯ ಹಂದರವನ್ನು ಹಾಕಿಕೊಂಡು ಮದುವೆ ಮಾಡಿಕೊಂಡವರು ಭಾರಿ ಸುಖವಾಗಿರ್ತಾರೆ, ಬೇಕಾದಷ್ಟು ಮಕ್ಕಳನ್ನು ಪಡೀತಾರೆ, ಇಡೀ ಜೀವನ ಆನಂದವಾಗಿರ್ತಾರೆ. ಕೋಟಿ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮದುವೆ ಮಾಡಿದವರು ಕಲ್ಯಾಣ ಮಂಟಪದಿಂದ ಮನೆಗೆ ಬರೋದಿಲ್ಲ, ಫ್ಯಾಮಿಲಿ ಕೋರ್ಟಿಗೆ ಹೋಗ್ತಾರೆ. ಆ ಲಕ್ಷ್ಮೀ ನಾರಾಯಣರ ಪರಮಾನುಗ್ರಹ ಪ್ರತಿಯೊಬ್ಬ ಸ್ತ್ರೀಯರಿಗೂ ಇರಬೇಕು. ಅವರ ಅನುಗ್ರಹದಿಂದಲೇ ಸುಖ, ಬಾಂಧವ್ಯ, ಅಭಿವೃದ್ಧಿ ಎಲ್ಲ. ಒಂದು ಸ್ವಲ್ಪ ಓದಿಬಿಟ್ರೆ ಭಾರಿ ನಾನು ಮಹಾಪಂಡಿತ ಅಂತ ತೋರಿಸಿಕೊಳ್ಬೇಕು ಅನ್ನುವ ಅಪೇಕ್ಷೆ ಪಡ್ತಾನೆ. ನಿಜವಾಗಿ ಯಾರು ಪಂಡಿತರಾಗಿರ್ತಾರೆ ಅವರು ತೋರಿಸ್ಕೊಳ್ಬೇಕು ಅಂತ ಇರೋದೇ ಇಲ್ಲ. ಎಲ್ಲೋ ತಮ್ಮ ಪಾಡಿಗೆ ತಾವಿರ್ತಾರೆ, ಎಲ್ಲೋ ಒಂದು ಕಡೆಗೆ ಇರ್ತಾರೆ ಅಷ್ಟೆ. ಅವರಿಗೆ ತೋರಿಸಿಕೊಳ್ಳಬೇಕು ಅನ್ನುವ ಅಪೇಕ್ಷೆ ಇರೋದಿಲ್ಲ. ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಕನ್ನಡದಲ್ಲಿ ಹೇಳ್ತಾರೆ. ತುಂಬಿದ ಕೊಡ ಇದ್ರೆ ಶಬ್ದ ಮಾಡೋದಿಲ್ಲ, ಅರ್ಧ ಕೊಡ ಇದ್ರೆ ಶಬ್ದ ಮಾಡ್ತಾ ಇರ್ತದೆ. ಹಾಗೆ ಅಪರಿಪೂರ್ಣರಿಗೆ ಇಲ್ಲದಿರುವ ದೊಡ್ಡಸ್ತಿಕೆಯನ್ನು ತೋರಿಸಬೇಕು ಅಂತಿರದೆ, ನೀನು ದೊಡ್ಡಸ್ತಿಕೆ ಇದ್ದರೂ ಅದನ್ನು ಮುಚ್ಚಿಕೊಳ್ತೀಯ ಅಂದರೆ ಇದೇ ನಿನ್ನ ಪರಿಪೂರ್ಣತೆಯ ಸಂಕೇತ.